ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಟ್ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಅದೇ ರೀತಿ ನಾನು ಕೂಡ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ದಿನಸಿ ಐಟಮ್ಗಳು ಬೇಕಂತ ಹೇಳ್ಬಿಟ್ಟು ರೇಷನ್ ತೊಗೊಳ್ಳೋಣ ಅಂತ ಅಂಗಡಿಗೆ ಬಂದ್ವಿ. ಈ ಸಲ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಆ ದಾರಿಗೆ ಬರ್ತಾ ಇರೋದು. ಇದು ಬುಕ್ಕಾಪಟ್ಟಣ ಸರ್ಕಲಲ್ಲಿ ಬಂಕ್ ಆಪೋಸಿಟೇ ಇದೆ. ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀವಿ. ಪರವಾಗಿಲ್ಲ, ಎಲ್ಲ ಐಟಮ್ಗಳು ಇತ್ತು. ಬಟ್ ಒಂದೊಂದು ಪ್ರಾಡಕ್ಟ್ಗಳು ನನಗೆ ಪರ್ಟಿಕ್ಯುಲರಾಗಿ ಇದೇ ಕಂಪ್ನಿದೇ ಬೇಕು ಅಂತ ಇರುತ್ತಲ್ವ, ಆ ರೀತಿ ಒಂದೊಂದು ಸಿಗಲಿಲ್ಲ. ಏನೇನು ಇದೆಯಾ ನೋಡಿಕೊಂಡು ತಗೊಂಡು ಬಂದ್ವಿ. ನಾವು ಈಗ ಮನೇಲಿ ಹಿರಿಯರ ಕೆಲಸ ಹುಡ್ತಾ ಇದ್ದೀವಿ, ಅಂದರೆ ನಮ್ಮ ಅತ್ತೆ ಮಾವನ ಪೂಜೆ. ಮನೇಲಿ ಈ ಥರ ಕಾರ್ಯಗಳು ಮಾಡಬೇಕಂದ್ರೆ ಪ್ರತಿಯೊಂದೂ ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಒಂದು ಐಟಮ್ ಸಿಗಲಿಲ್ಲ ಅಂದರೆ ಮತ್ತೆ ಅಡುಗೆ ಮಾಡಬೇಕಾದ್ರೆ ಇಲ್ವಲ್ಲ, ಮಿಸ್ ಆಯಿತು ಅಂತ ಮತ್ತೆ ಹೋಗಿ ತರಬೇಕು, ಎಲ್ಲ ರಿಸ್ಕ್ ಆಗುತ್ತೆ. ಹಾಗಾಗಿ ಎಲ್ಲದನ್ನು ಯೋಚನೆ ಮಾಡಿ ನಿಧಾನಕ್ಕೆ ಎಲ್ಲದನ್ನು ಒಂದು ಮಿಸ್ ಮಾಡ್ದಲೇ ತೊಗೊಂಡೆ. ನಾನಿಲ್ಲಿ ಏನೇನು ಬೇಕು ಅಂತ ನೋಡ್ತಾ ಇದ್ದರೆ ಇವರಿಬ್ಬರು ಅಣ್ಣ ತಂಗಿ ಅವ್ರದ್ದೇ ಲೋಕದಲ್ಲಿದ್ದರು. ಅವ್ರಿಗೇನೇನು ಬೇಕು, ಬಿಸ್ಕೆಟು, ಚಾಕ್ಲೇಟು ಎಲ್ಲನೂ ಟ್ರಾಲಿಗೆ ಚೆನ್ನಾಗಿ ತುಂಬಿಸ್ತಾಯಿದ್ರು. ಮತ್ತೆ ಬೇಬಿ ದಿದಲ್ಲಿ ನಾವು ಸುಯ್ಯ ಅಂತ ಹೋಗ್ತಿದ್ದೀವಿ. ನೋಡಮ್ಮ, ಬೋರ್ಮಿಟ ಬಿಸ್ಕೆಟ್ ಪ್ರೀತಿಯನ್ನ ನಾನು ತಂಡಿದ್ನಲ್ಲ. ತಡಿ ಎಲ್ಲ ವಿಡಿಯೋ ಮಾಡೋದು. ಎಲ್ಲ ಮುಗಿಸಿ ಕೊನೆಗೆ ಬಿಲ್ಡಿಂಗಿಗೆ ಬಂದ್ವಿ. ಮತ್ತು ಚಾರು ಅಮ್ಮ ಬಾರಮ್ಮ ಬೋರ್ ಆಗ್ತಿದೆ, ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ನೋಡಿ ಹೇಗೆ ಆಟ ಆಡ್ತಿದ್ದಾಳೆ. ಆ ಕಾರ್ ಕೀ ಎಲ್ಲಿಗೆ ಹಾಕ್ಕೊಂಡಿದ್ದಾಳೆ ನೋಡಿ. ಇತ್ತೀಚೆಗೆ ತುಂಬ ತರಲೆ ಆಗ್ಬಿಟ್ಟಿದೆ ಇವಳು. ಮತ್ತು ಅಲ್ಲಿಂದ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂದರೆ ಅಲ್ಲಿಂದ ಇಲ್ಲ, ಹೋಟೆಲ್ಗೆ ಹೋಗಬೇಕು, ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಂತೃಪ್ತಿ ಕರ್ಕೊಂಬಂದರು. ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಹೋಟೆಲ್ ಬಂದ್ಬಿಟ್ಟು ನಮ್ಮ ಸಿರಾದ ಬುಕ್ಕಾಪಟ್ಟಣ ರೋಡಲ್ಲಿದೆ. ಇಲ್ಲಿ ನಿಯರ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ. ಮತ್ತು ಒಳಗೆ ಹೋಗಿದ ತಕ್ಷಣ ಅವ್ರಿಗೆ ಸಿಡ್ಸು ನಾಯಿ ಮರಿ ಇತ್ತು, ಅದು ಕೂಡ ಚೆನ್ನಾಗಿ ಆಟ ಆಡ್ತಾ ಇತ್ತು. ಬಟ್ ನನಗೆ ಸ್ವಲ್ಪ ನಾಯಿಗಳಂದರೆ ಭಯ. ನಮ್ಮ ಮನೇಲಿ ಇನ್ನೂ ಒಬ್ಬರು ಇದ್ದಾರೆ, ಅವ್ರನ್ನ ನನಗಿನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮಗೆ ಖಂಡಿತ ಪರಿಚಯ ಮಾಡಿಕೊಡ್ತೀನಿ. ಆ ನಾಯಿ ಮರಿ ಕಾಲಲ್ಲಿ ಬಂದು ನೋಡ್ತಾ ಇತ್ತು. ನನಗಂತೂ ಆಗ್ತಿತ್ತು ಎಲ್ಲಿ ಕಚ್ಬಿಟ್ರು ಅಂತ. ಸುಮ್ಮನಿರಪ್ಪ. ಹಾಗೆ ನಮ್ಮ ಮಕ್ಕಳಿಗೆ ಚಿಕನ್ ಲಾಲಿಪಾಪ್ ಅಂದರೆ ಇಷ್ಟ, ಹಾಗಾಗಿ ಒಂದು ಪ್ಲೇಟ್ ಲಾಲಿಪಾಪ್ ತಗೊಂಡು ತಿಂದ್ವಿ. ಟೇಸ್ಟ್ ಓಕೆ, ಚೆನ್ನಾಗಿತ್ತು. ಒಂದು ಪ್ಲೇಟ್ಗೆ ಐ ಥಿಂಕ್ 5 ಪೀಸಸ್ ಬಂದಿತ್ತು, ಚೆನ್ನಾಗಿತ್ತು ಟೇಸ್ಟು. ನನಗೆ ಈ ಕೆಚಪ್ಗಿಂತ ಗ್ರೀನ್ ಚಟ್ನಿ ಜೊತೆ ತಿಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಭಾರಿ ತಿಂದುಬಿಡ್ತಾಳೆ ಅಂತ 2 ಪೀಸ್ ಹಾಕ್ಕೊಂಡು ಅದರಲ್ಲೇ ಇಷ್ಟಿಷ್ಟೇ ಕಿತ್ಕೊಂಡು ತಿಂತಾ ಇದ್ದಾಳೆ. ಮತ್ತು ಅದ್ರ ಜೊತೆಗೆ ಬಟರ್ ನಾನ್ ಮತ್ತು ಚಿಕನ್ ಬಟರ್ ಮಸಾಲ ತೊಗೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು. ಬಟ್ ನನಗೆ
ಚಿಕನ್ ಬಟರ್ ಮಸಾಲ ಸ್ವಲ್ಪ ಸ್ಪೈಸಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತು. ಬಟ್ ಮಕ್ಕಳು ತಿನ್ನೋದ್ರಿಂದ ಓಕೆ ಚೆನ್ನಾಗಿತ್ತು. ಬರೀ ಅವಳೆ ಜಾಸ್ತಿ ಹೋಗ್ತಾಳೆ. ಬರೀ ಅವಳೆ ಜಾಸ್ತಿ ಬಿಡ್ತಾಳೆ. ನಾವಿಬ್ರು ಸೈನಿಕರು. ಯಾರು ಸೈನಿಕರು? ನೀನು ಏನೇನು ಬೇಕಾ ಎಲ್ಲ ಬಿರಿಯಾನಿ ಬೇಕಾ? ನೆಕ್ಸ್ಟ್ ಏನು ಬೇಕು? ರೈಸು? ನೂಡಲ್ಸ್. ಎಸ್. ಸಾಕು, ಪರೋಟ ತಿಂದು ಖಾಲಿ ಮಾಡಿ. ಜ್ಯೂಸ್ ಕೊಡಿಸಿ ಸಾಕು. ಮತ್ತು ರೈಸ್ ಏನು ಬೇಡ ಅಂತಂದರು. ಹಾಗಾಗಿ ಹೊರಗಡೆ ಒಂದು ಫೋಟೋ ಫ್ರೇಮ್ ಇತ್ತು, ಐ ಲವ್ ಸಿರಾ ಅಂತ. ಖಂಡಿತ ವಿ ಲವ್ ಸಿರಾ. ನಮ್ಗೆ ಯಾವುದೇ ಊರಿಗೆ ಹೋಗಿ ನಮ್ಮ ಸಿರಾಗೆ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ. ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಬಂದ್ವಿ. ನಮ್ಮ ಮನೆಯವರು ರೇಗಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನೀಟಾಗಿ ತಿನ್ನೋಗಿದ್ರೆ ಮಾತ್ರ ಬರಬೇಕು ಅಂತ. ಮತ್ತು ಇಲ್ಲಿ ಬೋರ್ಡ್ ಕೂಡ ಇತ್ತು. ಬೆಳಗ್ಗೆ ಭಾನುವಾರ, ಅದರಲ್ಲೂ ಭಾನುವಾರ ಬೆಳಗ್ಗೆ ಇಡ್ಲಿ, ಕಾಲ್ ಸೂಪ್, ಚಿಕನ್ ಹಾಗೂ ಮಟನ್ ಬಿರಿಯಾನಿ ಇರುತ್ತೆ ಅಂತ ನೋಡಿಕೊಂಡು ಒಂದು ದಿವಸ ಟ್ರೈ ಮಾಡೋಣ ನಾವು ಅಂತ ಅಂದ್ಕೊಂಡು ಬಂದ್ವಿ. ಎಷ್ಟು ಬೇಡ ಅಂದರೂ ಕೇಳಲಿಲ್ಲ. ಪೆಪ್ಸಿ ತೊಗೊಂಡು ಕುಡಿದ್ರು. ಬೇಡ ಬೇಡ ಅಂತ ಹೇಳಿದ್ರು ಇಲ್ಲ ಬೇಕಂತ ಹೇಳ್ಬಿಟ್ಟು ಹಠ ಮಾಡಿಕೊಂಡು ಪೆಪ್ಸಿ ತೊಗೊಂಡು ಕುಡಿತಾ ಇದ್ದಾರೆ. ನಮ್ಮ ಸಿರಾದಲ್ಲಿ ಸಂತೃಪ್ತಿಯ ಹೋಟೆಲ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಮತ್ತು ಅಲ್ಲಿಂದ ಬಂದು ಊಟ ಮುಗಿಸ್ಕೊಂಡು ಬೇಗ ಮಲಗಿಸ್ದೆ ಮಕ್ಕಳನ್ನ. ಬೆಳಗ್ಗೆ ಎಕ್ಸಾಮ್ ಇತ್ತು. ಈಗ ಬೆಳಗ್ಗೆ ಎದ್ದು ಇಬ್ಬರು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚಾರ್ಮಿಕಾಗೆ ಎಕ್ಸಾಮ್ ಟೆನ್ಷನ್ಗೆ ಹೊಟ್ಟೆ ನೋವ್ತಿದೆ ಅಂತ ಅಂತಿದ್ಲು. ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಖುಷಿಯಾಗಿ ಹೋಗ್ಬೇಕು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ. ಬಾಯ್, ಆಲ್ ದ ಬೆಸ್ಟ್, ಬಾಯ್. ಆಲ್ ದ ಬೆಸ್ಟ್ ನನಗೆ ಬಾಯ್ ರೀತಿ. ಇವರೇ ನೋಡಿ, ನಮ್ಮ ಮನೇಲಿ ಇನ್ನೊಂದು ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಅಂತ ಅಂದ್ನಲ್ವ. ಇವಳ ಹೆಸರು ಬ್ರೌನಿ ಅಂತ, ರಾಟ್ವೇಲರು. ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದು ಒಂದು 2.5 ಇಯರ್ ಆಯಿತು. ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ನಮ್ಮ ಮನೆಗೆ. ಬಟ್ ನನಗೆ ಮುಟ್ಟೋದಕ್ಕೆ ತುಂಬ ಭಯ. ಮುಟ್ತೀನಿ ಬಟ್ ಇಟ್ಕೊಂಡು ಓಡಾಡೋದು ಆ ಥರ ಎಲ್ಲ ಮಾಡಲ್ಲ. ಚೆನ್ನಾಗಿ ನಾವು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಳುತ್ತೆ. ಹಾಗೆ ಗೊತ್ತಿರೋರು ಮಾತ್ರ ನಮ್ಮ ಮನೆ ಹತ್ರ ಬರೋದಕ್ಕೆ ಬಿಡುತ್ತೆ. ಬೇರೆ ಯಾರಾದರೂ ಬಂದರೆ ತುಂಬಾ ಬಗ್ಳುತ್ತೆ. ಯಾರು ನಮ್ಮ ಮನೆ ಹತ್ರ ಬರೋದಕ್ಕೆ ಎಲ್ಲರೂ ಹೆದರ್ಕೊಳ್ತಾರೆ. ಅದಕ್ಕೆ ಗೊತ್ತು ನಾನು ಹೆದರ್ಕೊತೀನಿ ಅಂತ. ಹಾಗಾಗಿ ನನ್ನ ಹತ್ರ ಹೋದರೆ ಜಾಸ್ತಿ ಎಗುರೋದು ಹಂಗೆಲ್ಲ ಮಾಡಲ್ಲ. ಸುಮ್ಮನೆ ನಾನು ಮುಟ್ಲಿ ಅಂತಲೇ ಅದು ಸುಮ್ಮನೆ ಇರುತ್ತೆ. ನಾನು ಮುಟ್ಟಿದ್ರೆ ಅದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ, ಸುಮ್ಮನೆ ಇರುತ್ತೆ. ಈಗ 2 ವರ್ಷದಿಂದ ನಮ್ಮ ಮನೆಗೆ ಇರೋದ್ರಿಂದ ಏನೋ ಒಂಥರ ಅದ್ರ ಮೇಲೆ ತುಂಬ ಅಟ್ಯಾಚ್ಮೆಂಟು. ನನಗೆ ಯಾರಾದರೂ ಬೇರೆ ಯಾರಾದರೂ ಅಕ್ಕಪಕ್ಕ ಮಾತಾಡ್ಸೋಕೆ ಬಂದ್ರೂ ಏನು ಮಾಡ್ತಾರೋ ಅಂತ ಬಗಳುತ್ತೆ ಅವ್ರಿಗೆ. ಮತ್ತು ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಬಂದು ಟ್ಯೂಷನ್ಗೆ ಹೋಗಿದ್ರು. ಟ್ಯೂಷನ್ಗೆ ಹೋಗಿ ಬಂದರು. ಆ ನಂತರ ಮತ್ತೆ ಚಾರ್ಮಿಕಾಗಿ ಯಾಕೋ ಸ್ವಲ್ಪ ಮೈ ಬಿಸಿ ಕೂಡ ಆಗಿತ್ತು. ಬೇಡ ಅಂದರೂ ಪೆಪ್ಸಿ ಕುಡಿದ್ಲು. ಹಾಗಾಗಿ ಗಂಟಲು ನೋವು, ಸ್ವಲ್ಪ ಜ್ವರ ಕಾಣಿಸ್ಕೊಳ್ತಿದೆ ನೋಡಿ. ಸಿರಪ್ ಕುಡಿ, ವಿಡಿಯೋ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಎಷ್ಟು ಬೇಗ ಕುಡಿದ್ಲು. ಸ್ವಲ್ಪ ಇದೆ, ಅಷ್ಟು ಕಮ್ಮಿ ಆಗೈತೆ. ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ಲು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಆಗುತ್ತೆ. ಥ್ಯಾಂಕ್ ಯು.